ಈಗ ಪಿತೃಪಕ್ಷ ಅಥವಾ ಪಿತೃಮಾಸ ನಡೀತಾ ಇದೆ. ಸೆಪ್ಟೆಂಬರ್ 29ನೇ ತಾರೀಕಿಂದ ಅಕ್ಟೋಬರ್ 14ನೇ ತಾರೀಕುವರೆಗೂ ಪಿತೃಪಕ್ಷ ನಡೆಯುತ್ತೆ. ಈ ಪಿತೃಪಕ್ಷ ಯಾರಿಂದ ಶುರುವಾಯಿತು? ಮಹಾಭಾರತದಲ್ಲಿ ಕರ್ಣ ಅಂತ್ಯಗೊಂಡಾಗ ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಆವಾಗ ಅವನು ಏನೇ ತಿಂದರೂ ಬಂಗಾರ ಅಥವಾ ಬೆಳ್ಳಿ ಆಗೋಗ್ತಿರತ್ತೆ. ಕರ್ಣ ಹೋಗಿ ಯಮನ್ ಕೇಳ್ತಾನೆ, ಯಾಕೆ ಈ ಥರ ಆಗ್ತಿದೆ ಅಂತ. ಯಮ ಹೇಳ್ತಾನೆ, ನೀನು ಬದುಕಿದ್ದಾಗ ಯಾವುದೇ ಕಾರಣಕ್ಕೂ ನೀನು ಪಿತೃಗಳಿಗೆ ಶ್ರಾದ್ದ ಮಾಡಿಲ್ಲ, ಅನ್ನದಾನವನ್ನು ಮಾಡಿಲ್ಲ, ನೀನು ಬಂಗಾರವನ್ನು ಮಾತ್ರ ದಾನವಾಗಿ ಕೊಟ್ಟಿದ್ಯಾ, ಅದರಿಂದ ಹಿಂಗಾಗ್ತಿದೆ ಅಂತ ಹೇಳ್ತಾನೆ. ಯಮ ಹೇಳ್ತಾನೆ, ನಾನು ನಿನಗೆ 15 ದಿವಸದ ಕಾಲ ಭೂಲೋಕಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನೀನು ಅಲ್ಲಿ ಹೋಗಿ ನಿನ್ನ ಪಿತೃಗಳಿಗೆ ಶ್ರಾದ್ದ ಮಾಡು, ಅನ್ನದಾನವನ್ನು ಮಾಡು ಅಂತ. ಅದೇ ಪ್ರಕಾರ ಕರ್ಣ ಭೂಲೋಕಕ್ಕೆ ಬಂದು ಅನ್ನದಾನ ಮಾಡ್ತಾನೆ, ಶ್ರಾದ್ದ ಮಾಡ್ತಾನೆ. ಅದರಿಂದ ಪಿತೃಪಕ್ಷ ಶುರುವಾಯಿತು. ಈ 15 ದಿನಗಳ ಕಾಲ ಕರ್ಣ ಭೂಲೋಕಕ್ಕೆ ಬಂದು ತನ್ನ ಪಿತೃಗಳಿಗೆ ಶ್ರಾದ್ದ ಮಾಡ್ತಾನೆ. ಅದರಿಂದ ಪಿತೃಪಕ್ಷದಲ್ಲಿ ನಮ್ಮ ಪಿತೃಗಳಿಗೆ ಶ್ರಾದ್ದ ಮಾಡೋದು ಒಳಿತು, ಅನ್ನದಾನ ಮಾಡೋದು ಒಳಿತು ಎಂದು ಹೇಳ್ತಾರೆ. ನನ್ನ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ನಾನು ನಿಮ್ಮ ಲಕ್ಷ್ಮಿ ಅವಿನಾಶ್, ಸೈನಿಂಗ್ ಆಫ್ ಫ್ರಮ್ ಲಕ್ಷ್ಮೀಸ್ ಚಿಟ್ಟಿಕಥಲು. ನಿಮಗೆ ಯಾವುದರ ಬಗ್ಗೆ ತಿಳಿಯಬೇಕು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.